ನಮಸ್ಕಾರ, ನೀವು ನೋಡುತ್ತಿರುವುದು ರಾಯಚೂರು ನ್ಯೂಸ್ 007ಗೆ ಸ್ವಾಗತ. ಮದರ್ಕಲ್ ಅಕ್ರಮ ಮಠ ತೆರವಿಗೆ ಶಿವಗೇಣಿ ಆಗ್ರಹ. ಮಸ್ಕಿ ತಾಲೂಕಿನ ಪಲಗಲಮರಡಿ ಗ್ರಾಮ ಪಂಚಾಯಿತಿ ವ್ಯಾಪ್ತಿಯ ಮದರ್ಕಲ್ ಗ್ರಾಮದಲ್ಲಿ ಅಕ್ರಮವಾಗಿ ನಿರ್ಮಾಣಗೊಂಡಿರುವ ಮಠವನ್ನು ತಕ್ಷಣ ತೆರವುಗೊಳಿಸಿ ಸ್ವಯಂ ಘೋಷಿತ ಅವಧೂತ ರಾಜಯೋಗಿ ನಾಮದೇವಗೌಡ ವಿರುದ್ಧ ಸಮಗ್ರ ತನಿಖೆ ನಡೆಸಿ ಕಾನೂನು ಕ್ರಮ ಜರುಗಿಸಬೇಕು ಎಂದು ಭೀಮ್ ರಾಜ್ಯ ದಲಿತ ಸೇವಾ ಸಮಿತಿ ಬಿಡಿಎಸ್ಎಸ್ ಜಿಲ್ಲಾಧ್ಯಕ್ಷ ಶಿವಗೇಣಿ ಆಗ್ರಹಿಸಿದರು. ನಗರದ ಪತ್ರಿಕಾ ಭವನದಲ್ಲಿ ಶುಕ್ರವಾರ ನಡೆದ ಸುದ್ದಿಗೋಷ್ಠಿಯಲ್ಲಿ ಮಾತನಾಡಿದ ಅವರು, ಈ ಕುರಿತು ಜಿಲ್ಲಾಧಿಕಾರಿ, ಜಿಲ್ಲಾ ಪೊಲೀಸ್ ವರಿಷ್ಠಾಧಿಕಾರಿ ಹಾಗೂ ಗ್ರಾಮ ಪಂಚಾಯಿತಿ ಪಿಡಿಒ ಅವರಿಗೆ ಈಗಾಗಲೇ ದೂರು ಸಲ್ಲಿಸಿದ್ದು 15 ದಿನಗಳು ಕಳೆದರೂ ಯಾವುದೇ ಕ್ರಮ ಕೈಗೊಂಡಿಲ್ಲ. ಅಧಿಕಾರಿಗಳು ಕರೆಗಳಿಗೂ ಸ್ಪಂದಿಸುತ್ತಿಲ್ಲ ಎಂದು ಆರೋಪಿಸಿದರು. ಮದರ್ಕಲ್ ಗ್ರಾಮದಲ್ಲಿ ವಿವಿಧ ಜಾತಿ ಧರ್ಮದ ಜನರು ಹಲವು ವರ್ಷಗಳಿಂದ ಸೌಹಾರ್ದಯುತವಾಗಿ ಬದುಕುತ್ತಿದ್ದರು. ಆದರೆ ಕಳೆದ ಕೆಲ ತಿಂಗಳುಗಳಿಂದ ನಾಮದೇವೇಗೌಡ ಗ್ರಾಮದಲ್ಲಿ ಮಠ ಸ್ಥಾಪಿಸಿದ ಬಳಿಕ ಜಾತಿ ವೈಷಮ್ಯ, ಕಲಹ ಹಾಗೂ ಉದ್ವಿಗ್ನ ವಾತಾವರಣ ನಿರ್ಮಾಣವಾಗಿದೆ ಎಂದು ದೂರಿದರು. ಸರ್ಕಾರಿ ಗೈರಾಣು ಜಾಗದಲ್ಲಿ ಯಾವುದೇ ಕಾನೂನುಬದ್ಧ ಅನುಮತಿ ಇಲ್ಲದೆ ಮಠ ನಿರ್ಮಿಸಲಾಗಿದ್ದು, ಅಲ್ಲಿದ್ದ ಬಡ ಕುಟುಂಬಗಳು ಹಾಗೂ ಜಾನುವಾರುಗಳ ಮೇಯುವ ಜಾಗ ಕಬಳಿಸಲಾಗಿದೆ. ಈ ಜಾಗವನ್ನು ಮೂಲ ಫಲಾನುಭವಿಗಳಿಗೆ ಹಾಗೂ ಸಾರ್ವಜನಿಕ ಬಳಕೆಗೆ ಮರುಪಡೆಯಬೇಕು ಎಂದು ಒತ್ತಾಯಿಸಿದರು. ನಾಮದೇವೇಗೌಡ ಅವರ ಹಿನ್ನೆಲೆ, ಮಠ ಸ್ಥಾಪನೆಗೆ ಇರುವ ದಾಖಲೆಗಳು, ಆರ್ಥಿಕ ವ್ಯವಹಾರಗಳು ಹಾಗೂ ಜನರನ್ನು ದಾರಿ ತಪ್ಪಿಸಿ ಹಣ ಸಂಗ್ರಹಿಸುತ್ತಿರುವ ಆರೋಪಗಳ ಕುರಿತು ಸರ್ಕಾರ ಸಮಗ್ರ ತನಿಖೆ ನಡೆಸಬೇಕು ಎಂದು ಆಗ್ರಹಿಸಿದರು. ಮಠದಲ್ಲಿ ಜಾತ್ರೆ ನಡೆಸಲು ಸಿದ್ಧತೆ ನಡೆಯುತ್ತಿದ್ದು, ಇದರಿಂದ ಗ್ರಾಮದಲ್ಲಿ ಕಾನೂನು ಸುವ್ಯವಸ್ಥೆ ಹದಗೆಡುವ ಸಾಧ್ಯತೆ ಇದೆ. ಆದ್ದರಿಂದ ಜಾತ್ರೆಗೆ ಅನುಮತಿ ನೀಡದೆ ಅಕ್ರಮ ಮಠವನ್ನು ತೆರವುಗೊಳಿಸಿ ತಪ್ಪಿತಸ್ಥರ ವಿರುದ್ಧ ಕಾನೂನು ಕ್ರಮ ಜರುಗಿಸಬೇಕು ಎಂದು ಒತ್ತಾಯಿಸಿದರು. ಸುದ್ದಿಗೋಷ್ಠಿಯಲ್ಲಿ ಶಿವರಾಜಪ್ಪ, ರಾಮಲಿಂಗಪ್ಪ, ಗೋವಿಂದಪ್ಪ, ತಿಮ್ಮಣ್ಣ, ಹನುಮಂತ, ಬಸವರಾಜ್, ಮೌನೇಶ್, ಸಿದ್ದಣ್ಣ ಸೇರಿದಂತೆ ಹಲವರು ಉಪಸ್ಥಿತರಿದ್ದರು. ಗ್ರಾಮಸ್ಥರು ನಾಳೆ ಸಾಹೇಬ್ ಅಂತೇಳಿ ಅವರು ಮದರ್ಕಲ್ ಗ್ರಾಮಸ್ಥರು ತಿಮ್ಮಣ್ಣ ಮತ್ತು ಹನುಮಂತ, ಮೈಲಾರಪ್ಪ, ಪ್ರಭು ಮೊದಲ ಈಗ ಸ್ಥಳದಲ್ಲಿ ಅಥವಾ ಮಾಡಿ ಇದೆಲ್ಲ ಇದು ಆಲ್ರೆಡಿ ಒಂದು ಮೊದಲು ಸೆರೆಂಡ್ ದೇವಸ್ಥಾನ ಇದೆ ಸರ್, ಅದನ್ನು ಪಕ್ಕದಲ್ಲಿ ಮಾಡಿ ಅದೇನು ಎಲ್ಲ ತಿಮ್ಮಪ್ಪ ಬೋಯ್ ಅಂತೇಳಿ ಅವರು ಮಾನ್ವಾಯರ್ ಸರ್ ವಿಡಿಯೋ ಒಂದು ವಾರ ಸರ್ ಅವರು ಬಂದಿಲ್ಲ ಎಲ್ಲ ಫೋನ್ ಸುತ್ತ ಹಚ್ಚಿ ಕೊಟ್ಟಿವಲ್ಲ ಮಾಹಿತಿ ಕೇಳಿ ಮಾಹಿತಿ ಕೊಡಬಾರ್ದು.